ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ನವಮಿ ಅದರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ರಿ ಬೆಳಿಗ್ಗೆನೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ. ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡೆ ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು. ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ. ನಮ್ಮ ಇಡೀ ತಂಡ ಇಲ್ಲಿದೆ. ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ. ಒಳ್ಳೇದಾಗಲಿ ರವಿ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು. ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ. ಬಿಕಾಸ್ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು. ಅರಸು ಅಂತಾರೆ, ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಹಾಕೊಳ್ತೀನಿ ನಮ್ಮ ಮೆಸೇಜು. ನಮ್ಮನೇನು ಅಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಅಂತಾರೆ ಅಂತ. ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸು, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಆತ್ಮೀಯರು ರಘು ಅಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾಲ್ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾಲ್ ಮಾಡ್ತಿದ್ದಾರೆ. ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನಿಮಗೆ, ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ಸುಜ್ಞಾನು ಮುಗುಳ್ನಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು, ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ರವಿ ಹೇಳೋದು, ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ. ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ. ಆ್ಯಂಡ್ ಸುದಿ ಅವ್ರು ಕೂಡ ಈ ಸಿನಿಮಾಲಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಟು ಮಾತ್ರ. ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದು ಇಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80 ಡೈಲಾಗ್ ಹೇಳ್ಕೊಂಡು ಕೂತ್ಕೋಬೇಕಾಗುತ್ತೆ. ನಾನು ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ. ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು. ಸೊ ಅವರ ಒಂದು ವಿಷಸ್ನ ಹೇಳೋಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌಡ್ರು, ಜಗ್ಗಿ ಎಲ್ಲ. ಸೊ ನಿಮ್ಮೆಲ್ಲರೂ ವಿಷಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದ್ದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ? ಓಕೆ. ಅಲ್ಲಮ್ಮ ಹೇಳಿ ಅಂದರು, ಸಾರಿ ಹೇಳ್ತಾರೆ, ಹೇಳು ಅಂದರೆ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವರು ಮಾತು ಕೊಟ್ಟಿದ್ದೀನಿ. ಅವರು ಅದೇ ಪ್ರಕಾರವಾಗಿದ್ದಾರೆ. ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ. ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ರಘುಣ. ಜೈ ಸೀತಾರಾಮ್, ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ಮತ್ತು ನಮ್ಮ ಇನ್ನು ಯಾರು ಅಡ್ಡಾಡ್ರಪ್ಪ. ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಾವು ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ, ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಹೋದ್ರೂ ಭದ್ರಾವತಿ ಸೈಡ್ ಹೋದರೆ ಅವರೇ. ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ.
ಎಲ್ಲಿ ಹಿಂಗೆ ಮಾತಾಡ್ಲಾ ಅವರು ಭದ್ರ ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೇದಾಗಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ. ಇನ್ನು ಅರಸೋರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲನೂ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಎಡಿಟ್ರುಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ ಕಲಾವಿದರು ಅನ್ನೋದೊಂದು ಆಸೆ, ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋವ್ರದ್ದು ಇದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಅರಸೋವ್ರನ್ನ. ಅರಸು ಅಂತಾರೆ ಅಲ್ಲ, ಅರಸೋನೆ ಚೆನ್ನಾಗಿದೆ ಅಲ್ವ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಾಣಿ ಸಖಿ, ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ಮಾತಾಡಿದ್ವಿ. ಮತ್ತು ಎಲ್ಲರೂ ಮತ್ತೆ ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ರೀತಿಯಾದ ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ. ಅದು ಖುಷಿಯಿಂದ ಕೆಲಸ ಮಾಡ್ತೀವಿ. ಅರಸೋವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೇದಾಗಲಿ ರವಿ ಅವರೇ, ನಿಮಗೂ ಒಳ್ಳೇದಾಗಲಿ. ಮತ್ತು ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಜನ ಯಾರ್ಯಾರು ಸೇರಿಸೋರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರಿ ಯಾರು ಗೊತ್ತಿಲ್ಲ. ಹೌದು, ಒಳ್ಳೇದಾಗಲಪ್ಪ, ಅವರು ಒಳ್ಳೇದು ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬೋ ಅಂತ ಹೋಗಂದ್ಬಿಟ್ಟು ನಂಗೆ ಈ ಥರದ್ದೇನೋ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಐತೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದಲಿಂದನೇ ಮೊದಲಿಂದನೇ ಸಿಕ್ಕಾಪಟ್ಟೆ ಮಕ್ಕಳವ್ರೆ. ಇವು ಫೋಟೋನ ತೋರಿಸ್ತಿರ್ಲಿಲ್ಲ. ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬಾರ್ದು. ಅಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಳ್ಳಿ ಅಂದ್ಬಿಡೋರು. ನನಗೆ ಹಂಗೆ ಮಾಡೋರು, ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ. ಈ ಸರಿ ಇಲ್ಲ, ಏನೋ ಕೊಟ್ಟವ್ರು, ಒಳ್ಳೇದಾಗಲಿ. ಟೈಟ್ಲು ಇಲ್ಲ ಆಯ್ತಾಯ್ತು, ಗೌಡ್ರು ಕೊಡ್ತೀನಿ ಗೌಡ್ರಿ ತಲೆ ಗೌಡ್ರಿ. ನಮಸ್ಕಾರ. ಪ್ರೆಸ್ ಅಂಡ್ ಮೀಡಿಯಾ ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ. ಎಲ್ಲರಿಗೂ ನವಮಿ ಶುಭಾಶಯಗಳು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದು ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು. ನನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನನ್ನ ಸ್ಕ್ರಿಪ್ಟ್ ಕೇಳುವಾಗ, ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ. ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ, ಎಲ್ಲರಿಗೂ ಒಂದು ಖುಷಿ, ಹ್ಯಾಪಿ ಮೂವಿ ಹೇಳೋಂಗೆ ಹಂಗೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸೊ ಆ್ಯಂಡ್ ಎಂಟೈರ್ ಟೀಮ್, ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ I'm sure I'll promise that I'll do my 100% ಈ ಮೂವಿಯಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್. ತುಂಬ ಖುಷಿಯಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ ಈ ಪ್ರೆಸ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ. ಸೊ ಐ ಥಿಂಕ್ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಂತ ನಾನು ಒಪ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಶುಭಾಶಯಗಳು. ಮೊದಲಿಗೆ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು. ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗಕ್ಕೆ ಬೇಕು ಅಂತ ತಗೊಂಡವ್ರು ಅವರು. ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು. ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ. ಸರ್, ನಿಮಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ. ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವಿನ್ ಮಂಡ್ಯ, ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ. ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರಾಗಿರ್ತಾರೆ. ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು. ಸೊ ಅರ್ಸು ಅವರು ಮತ್ತು ಗಣೇಶ್ ಸರ್ ಅವರ ಕಾಂಬಿನೇಷನ್ನು ಹೆಂಗೆ ಮೂಡಿ ಬರುತ್ತೆ ಅನ್ನೋದಲ್ಲ, ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸುಗ್ನಾನವರು ಒಂದು ಟೀಮ್ ಅರ್ಸು ಅವ್ರು ಕಟ್ಟಿದ್ದಾರೆ. ಸೊ ನಮ್ಮ ಲವಿನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು
ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅಕ್ಷಯ್, ಇಡೀ ತಂಡ, ಆಮೇಲೆ ಜೊತೆಗೆ ನನ್ನ ಫೇವ್ರೇಟ್ಸು ಇವರಿಬ್ಬರು, ಯಾರು ರಂಗಣ್ಣ ಸರು ಮತ್ತು ನಮ್ಮ ಗೌಡ್ರು. ಅಲ್ಲ, ನೀವು ಇದ್ದೀರಾ ಸರ್ ನೀವು ಆಲ್ ಟೈಮ್ ಸರ್, ನೀವು ಆಲ್ ಟೈಮು, ನೀವನ್ನ ನಾವು ಕೇಳಂಗೇ ಇಲ್ಲ ನಾವು. ಅಂದರೆ ಸರ್ ಇಲ್ಲ ಅಂದರೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ, ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದೆ, ಫೋನ್ ಮಾಡಿ ಸರ್ ಅವ್ರಿಗೆ ಆ ಸಿನಿಮಾ ಅವ್ರ ಪಾತ್ರ ಅದು ಹಂಗೆ ಖುಷಿ ಕೊಟ್ಟಿತ್ತು ನನಗೆ ಅವ್ರ ಅಭಿನಯ. ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ, ಆದಷ್ಟು ಬೇಗ ತೆರೆಗೆ ತನ್ನಿ ಸರ್. ಎಲ್ಲರಿಗೂ ನಮಸ್ಕಾರ, ಇಡೀ ಚಿತ್ರತಂಡಕ್ಕೂ ನಮಸ್ಕಾರ. ಮೊದಲಿಗೆ ರಾಮನವಮಿಯ ಶುಭಾಶಯಗಳು. ಇದರಲ್ಲಿ ತುಂಬ ಖುಷಿ ಇದೆ. ಅಂದರೆ ಫಸ್ಟು ನಾನು ಗಣೇಶ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು. ಥ್ಯಾಂಕ್ ಯು ಸರ್. ಅರ್ಸು ಸರ್ ಬಂದು ಕತೆ ಹೇಳಿದಾಗ ಅನ್ನಿಸ್ತಿತ್ತು. ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ, ನಾನು ಏನಾದರೂ ಈ ಕಬ್ಬಣದ ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನ ಅನ್ಸೋದು. ಬಿಕಾಸ್ ಬೆಳಕಾದ್ರೆ ಕೆ ಜಿ ಗಟ್ಟಲೆ ಕಬ್ಬಣ ಮಚ್ಚು ಕತ್ತಿ ಅಂತ ಎತ್ಕೊಂಡು ಓಡೋದೇ ಆಗಿತ್ತು. ಮೇಕಪ್ಗಿಂತ ಜಾಸ್ತಿ ಆ ಬ್ಲಡ್ದೇ ಹಾಕ್ಸ್ಕೊಂಡಿರೋದಂಗೆ ಆಗಿತ್ತು. ಅರ್ಸು ಸರ್ ಬಂದು ಕತೆ ಹೇಳಿದ್ರು, ಸಾಕು ನೀವು ಕಬ್ಬಣದ ಅಂಗಡಿಲಿ ಕೆಲಸ ಮಾಡಿದ್ದು, ಬನ್ನಿ ಚಿನ್ನದ ಅಂಗಡಿಲಿ ಕೆಲಸ ಮಾಡಿಸ್ತೀನಿ ಅಂತ. ಹಂಗಾಗಿ ಗೋಲ್ಡನ್ ಸರ್, ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅರ್ಸು ಸರ್. ಇದರಲ್ಲಿ ಅದೇ ಆ ಕಬ್ಬಣ ಅವರದ್ದಿಲ್ಲ, ಹಾಗಾಗಿ ಖುಷಿ ಇದೆ ಈ ಪಾತ್ರ. ಮುಂದಕ್ಕೆ ಅರ್ಸು ಸರ್ ಹೇಗೆ ಹೇಳ್ತಾರೋ ಆ ಕೆಲಸ ಮಾಡ್ತೀನಿ. ನಾನು ರಘುವಣ್ಣ, ನಾನು ರವೀಣ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಮೊದಲು. ಸರ್ ಜೊತೆ ಇದು ಮೊದಲನೇ ಸಿನಿಮಾ. ನಾನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಅರ್ಸು ಸರ್, ಥ್ಯಾಂಕ್ ಯು ರವಿ ಸರ್. ಅರಸು ಅವರು 8-10 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು, ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು, ಆ್ಯಂಡ್ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು. ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬರಲಿ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇದೆ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಸುಜ್ಞಾನ್ ಅವರು 2019ರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ, ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ. 2019ರಲ್ಲಿ ನಾನು ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತೀನಿ. ಆಮೇಲೆ ನಿಮಗೆ ಗೊತ್ತು, ಕೋವಿಡ್ಡು 2 ವರ್ಷ 1.5 ವರ್ಷ 2 ವರ್ಷ ಯಾರು ಕೆಲಸ ಮಾಡಿರಲ್ಲ. ಅದಾದಮೇಲೆ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನ್ ಅವ್ರಿಗೆ ಫೋನ್ ಮಾಡ್ತೀನಿ, ವಾಟ್ಸಪ್ ಕಾಲ್ ಮಾಡಿದ್ಮೇಲೆ ಇದು ಹೇಳೋಣ ಅಂದ್ಕೋತೀನಿ, ತಿರ್ಗಾ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಸುಮ್ಮನಾಗ್ತೀನಿ. ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ವರ್ಷ ಕಾದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ. ನಿಮ್ಮ ಈ ಕಾಯಿಕೆ ಏನಿದೆ ಕಾದಿದ್ದು, ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಸುಜ್ಞಾನ್, ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಸ್ಕ್ರಿಪ್ಟು ತಂದು ನಮ್ಮ ರವಿನ ಪ್ರೊಡ್ಯೂಸರ್ ಆಗಿ ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನವಮಿ ಎಲ್ಲ ಪಾನ್ಕ ಇದ್ರೆ ಗಣೇಶ್ ಸರ್, ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ತಿರ್ಬೇಕಾರೆ, ಗಣೇಶ್ ಅವ್ರ ಜೊತೆ ಇದು 927ನೇ ಸಿನಿಮಾ ಅಂತ. 925ನೇದು ಕೃಷ್ಣನ್ ಪ್ರಣಯಸಕ್ ಆಗಿರುತ್ತೆ, 26ನೇದು ಪಿನಾಕ್ ಆಗಿರುತ್ತೆ. ಅಂದರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗಸಿನ ತೋರಿಸಿದ್ರು. ಬಂತು ರಾಮ್ ಇದೆ, ರಾಮ್ ಸಿನಿಮಾನು ಇದೆ. ಓಕೆ, ಅಂದರೆ ಇಲ್ಲಿ ಲೆಗಸಿ ಕಣ್ಮುಂದೆ ಬಂತು, ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಣ್ಮುಂದೆ ಬಂತು. ಹೌದು ಸರ್. ಅವರು ಎಪಿಸೋಡ್ ಎಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವರು ಸಿಲ್ಲಿಲಲ್ಲಿನೇ 1000 ಎಪಿಸೋಡು, ನಾನು ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ನಂದು 47ನೇದು 46ನೇ ಪಿಕ್ಚರು, ನಾನಿನ್ನು ಚಿಕ್ಕವನು ಸರ್. ಅವ್ರು ಸೀನಿಯರ್ ಕಲಾವಿದರು. 978 ಆಗಿದೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಇನ್ನೆಷ್ಟು 927 ಇನ್ನು ಅವರೇ ಕಮಿಟ್ ಆಗಿದ್ದಾರೆ. ಇನ್ನು 73 ಸಿನಿಮಾ ಆದರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂನಾರ ಶಾಲ್ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಲಿ ನಿಮಗೆ ರವಿ ಅವರು. ಸರ್, ಅಂದರೆ ಸಿಂಬಾಲಿಕ್ ಆಗಿ ನಿಮ್ಮ ಜರ್ನಿ ನೆನೆಸ್ಕೊಂಡ್ರು ಅಂತ ನಿಮ್ಮದು. ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000ಇಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನನಗಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ,
ಇದರ ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಈ ವಾಸ್ ವೆರಿ, ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನದ ಮುಂದೆ ಒಂದು ಶೂಟಿಂಗಲ್ಲಿ. ಅದಾದಮೇಲೆ ಅವರು ರವಿ ಸಿಲ್ಲಿಲಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ನಾವು ಸಿಗ್ತಾ ಇರ್ತೀವಿ ಬಸವನಗುಡಿ ಅಲ್ಲೆಲ್ಲ, ಡಿ ವಿ ಜಿ ರೋಡು ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿ ವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು, ಸಿಲ್ಲಿಲರಿನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿ ವಿ ಹರೀಶು ಮತ್ತು ಇವ್ರಿಗೆ ಹೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನಮಗೆ ಅಂತ. ಸೊ ಅದಾದಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವನಿಗೆ ಯಾವಾಗಲೂ ಆ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿಲಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್. ಐ ಲವ್ ಹಿಮ್ ಆ್ಯಸ್ ಎ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ. ಒಂದೊಂದ್ಸಲಿ ತಲಾಟೆ ಮಾಡ್ತಾನೆ, ಏನು ಮಾಡೋಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ, ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೆ ತೋರಿಸಿರ್ತಾನೆ ಅಂತ. ನಾನು ರಘುವಣ್ಣಗೆ ಹೇಳಿದೆ, ಯಾಕೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾವನಲ್ಲ, ಇನ್ನೂ ಪಯಣದಲ್ಲ ಅವನ, ಸ್ವಲ್ಪ ಆಚೆ ಬರೋಕ್ಕೆ ಹೇಳಿರ್ತೀನಿ. ಸೊ ಅದು ಅಂದರೆ ಐ ಲೈಕ್ ಹಿಮ್ ಆ್ಯಸ್ ಎ ಪರ್ಸನ್. ಆ್ಯಂಡ್ ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್ 100%. ಅವನು ನನಗೆ ಕೋವಿಡ್ ಬಂದಾಗ ಹೇಳ್ತಿದ್ದ, ಗಣಪ ಯಾವ್ದಾರ ಪಿಕ್ಚರ್ಲು ಎಲ್ಲೋ ಅಣ್ಣನ ಮಾಡಬೇಕು, ಇಲ್ಲ ದೊಡ್ಡಪ್ಪನ ಮಾಡಬೇಕು, ಮಾವನ ಅಪ್ಪಂದಾದ್ರೂ ಕೊಟ್ಬಿಡು ಕೆಲಸ ಕೊಡು